ಅದರಲ್ಲೂ ನಿಮಗೇನೋ ಕಷ್ಟ ಎದುರಿಸಿದ್ರೆ ಭಾಳ ಕಷ್ಟ ಎದುರಿಸಿ. ಯಾಕೆ ಸರ್ ಅದು ಯಾಕೆ ನಮ್ಮವರು ಇರ್ತಾರಲ್ರಿ, ನಿಮ್ ತಪ್ಪಲ್ಲದು. ನನ್ನ ತಪ್ಪು ಇದ್ರೆ ದೇವ್ರಿಗೆ ನೋಡ್ಕೊಳ್ಳಿ ಅಂತ ಇದೇ ಕುರ್ಚಿಂದ ಕುಂತು TV ನೈನ್ಗೆ ಇದನ್ನು ಕೊಟ್ಟಿನಿ ನಾ. ನೀವು ನಾಳೆ ನಾಡ್ದು ಬರ್ರಿ, ಯಾಕಂದ್ರೆ ನಾಳೆ ಇಲೆಕ್ಷನ್ ಇತ್ತು, ಬಂದಿದ್ರು ಅವರು ನಿಮ್ಮ ಮ್ಯಾಗ ಇಂಥ ಅಪಾದನೆ ಅದೊಂದು. ನನ್ನ ಮ್ಯಾಗ ಅಪಾದನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದಿಂದ 5,34,00,000 ನಮಗೆ ಒಂದು ಸ್ಕೀಮ್ನಲ್ಲಿ ಬಂದಿತ್ತು, ಅಗ್ರಿಕಲ್ಚರ್ ಡೆಟ್ ಸ್ಕೀಮ್ ಅಂತ ಒಂದು ಬಂದಿತ್ತು. ಆ ರೊಕ್ಕ ನಾವು ಬ್ಯಾಂಕ್ನಾಗ ಇಟ್ಟಿದ್ವಿ. ಇಲ್ಲ ಇವು ಲಫಡಾ ಚಾಲು ಆದ್ಮೇಲೆ ಆ ರೊಕ್ಕ ಹೊಳೆ ಕಳಿಸ್ಬಿಟ್ಟಿವಿ ನಾವು. ಎಲ್ಲಿ ಬ್ಯಾಂಕ್ನಾಗ ಇಟ್ಟಿದ್ವಿ, ಅದರದ್ದು ಇನ್ಕ್ಲೂಡ್ ನಮಗೆ ಎಷ್ಟು ಬಡ್ಡಿ ಬಂದಿತ್ತು ಆ ಬಡ್ಡಿ ಸಹಿತ ಕಳಿಸ್ಕೊಟ್ಟಿವಿ. ಅಂದಾಗ ನಾವು ಎಲ್ಲಿ ಅಪರಾಧ ಮಾಡುವಂಥ ಪ್ರಶ್ನೆ ಇಲ್ಲ. ನಮ್ಮವರ ಕೆಲವು ಜನ ಕಾಡೋರು ಇರ್ತಾರೆ, ಅದು ಮಹಾಭಾರತದಾಗೂ ಐತಿ, ರಾಮಾಯಣದಾಗೂ ಐತಿ. ಅವ್ರಿಗೆ ಇದ್ದಿದ್ದರಿಂದ ನಾವು ಹುಷಾರಿದ್ದೀವಿ ಅಂತ ನಾವು ಭಾವಿಸ್ಕೊಂಡಿನಿ. ಅವ್ರ ಮ್ಯಾಗ ನಾನು ದ್ವೇಷನೂ ಮಾಡಿಲ್ಲ, ನಾವು ಅವ್ರ ಮ್ಯಾಗ ಎಂದೂ ದ್ವೇಷನೂ ಮಾಡಿಲ್ಲ, ಮಾಡೋಕ್ಕೂ ಹೋಗಂಗಿಲ್ಲ ಯಾರಿಗೂ. ಆದರೆ ನಾನು ಪಾಠ ಕಲಿತೇನೆ ಅನಿಸ್ತೇನೆ. ಅದೊಂದು ನಿಮಗೆ ದೊಡ್ಡ ಪಾಠ ಆಯ್ತು.